Hey all, welcome back to our YouTube channel. ಈ ಒಂದು ವಿಡಿಯೋ ಬಂದು ಬ್ಯಾಂಗ್ಳೂರ್ ಟು ಧರ್ಮಸ್ಥಳ ವ್ಲಾಗ್ ಆಗಿರುತ್ತೆ. ಸೊ ನಾನು ಮತ್ತೆ ಹಾಗೇನೆ ನವಿ ಇಬ್ರು ಕೂಡ ಹೋಗ್ತಾ ಇದೀವಿ. ಈಗ ಸಮಯ ಬಂದು 2:30. ಬ್ಯಾಂಗ್ಳೂರ್ ಇವಾಗ ತಾನೇ ಮನೆಯಿಂದ ಹೊರಟಿರೋದು ನಾವು. ಇಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಮತ್ತೆ ಫುಲ್ ಲೇಟ್ ಆಗಿ ಹೋಗೋದಕ್ಕಿಂತ ಒಂದ್ ಸ್ವಲ್ಪ ಬೇಗನೆ ಹೋಗಿ ಅಲ್ಲಿ ಇರ್ಬೋದಲ್ಲ ಅನ್ನೋದು ಒಂದು ರೀಸನ್ ಬಿಟ್ರೆ ಮತ್ತೆ ಎಂತ ಇಲ್ಲ. ನಾವು ರೆಗ್ಯುಲರ್ ಆಗಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತಂದ್ರೆ ನಾವು ಆಲ್ಮೋಸ್ಟ್ ಇಲ್ಲಿವರೆಗೂ ಹೋಗಿದ್ರಲ್ಲಿ ಅಂತಂದ್ರೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಬೇಗ ಹೋಗ್ತಾ ಇರೋದು. ನಾವು ಹೊರಡೋದು ಅಂದ್ರೆ 4 ಗಂಟೆ ಇಲ್ಲಿಂದ ಹೊರಡ್ತಿದ್ವಿ. ಅಲ್ಲಿಗೆ ಹೋಗಿ ಊಟ ಮಾಡಿ ಮಲ್ಗೋ ತರ ಹೋಗ್ತಾ ಇದ್ದಿದ್ದು. ಈಗ ಈ ಸರಿ ಅಂದ್ರೆ ಬೇಗ ಹೊರಡ್ತಾ ಇದೀವಿ. ಸೊ ನೋಡ್ಬೇಕು ಅಲ್ಲಿಗೆ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅಂತ ಹೇಳಿ ನೋಡ್ಬೇಕು. ನಾವು ಮೊದ್ಲೇ ಬಹಳ ದಿನದ ಹಿಂದೆನ ಹೋಗ್ಬೇಕಿತ್ತು, ಬಟ್ ಏನೇನೋ ನ್ಯೂಸ್ ಇರೋದ್ರಿಂದಾಗಿ ಅಲ್ಲಿ ಹೋಗ್ಲಿಲ್ಲ. ನಮಗೂ ಟೈಮ್ ಸಾಲಿಲ್ಲ. ಮತ್ತದೆಲ್ಲ ಸರಿ ಆದ್ಮೇಲೆ ಅಲ್ಲಿ ನ್ಯೂಸ್ ಅದು ಇದು ಆಗ್ತಾ ಇದೆ ಅಂತ ಹೇಳಿ ನಾವೇನು ಹೋಗಿಲ್ಲ ಅಂತಲ್ಲ, ಬಟ್ ಆ ತರ ನಡೀತಾ ಇರೋದ್ರಿಂದ ನಾವಲ್ಲಿ ಅದೆಲ್ಲಾನು ನೋಡ್ಕೊಂಡು ಅಲ್ಲಿಗೆ ಹೋಗಿ ಒಂಥರ ಮನ್ಸಿಗೆ ಕಿರಿಕಿರಿ. ಸೊ ಹಾಗಾಗಿ ಬೇಡ ಅಂತ ಸುಮ್ನೆ ಆಗಿದ್ದಷ್ಟೇನೆ. ಮೊದಲನೇ ಟೋಲ್ ಇದಾ? ಇಲ್ಲಿ ಎಲ್ಲಿ ಟರ್ನ್ ತಗೊಳೋದು ಕಾರ್ ಚೆಕ್ ಮಾಡ್ಸೋಣ ಅಂತ ಹೇಳಿ ನೋಡ್ತಾ ಇದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ಶನಿವಾರ ಬೇರೆ, ನಾಳೆ ಆಲ್ಮೋಸ್ಟ್ ಎಲ್ಲರೂ ಆಚೆ ಹೋಗಿರ್ತಾರೆ. ಸಖತ್ ಟ್ರಾಫಿಕ್ ಇದೆ. ಇವಾಗ ನಾವು ನೆಲಮಂಗಲ ದಾಟಿ ಮುಂದೆ ಬಂದಿದ್ದೀವಿ. ಆದ್ರೂ ಕೂಡ ತುಂಬಾನೇ ರಶ್ ಇದೆ ರೋಡ್ಗಳೆಲ್ಲ. ಇವಾಗ ಪೆಟ್ರೋಲ್ ಹಾಕ್ಸಿ ಹಾಗೇನೆ ಏರ್ ಕೂಡ ಚೆಕ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡಬೇಕು. ಇವಾಗ ಟೈಮ್ ಬಂದು 3:35, 3:30 ಆಗಿದೆ ಆಲ್ರೆಡಿ. ಐ ಥಿಂಕ್ ಕತ್ಲೇನೆ ಆಗೋಗುತ್ತೆ. ನಾವು ಒಂದು ಲೊಕೇಶನ್ ನೋಡಿರೋ ಪ್ರಕಾರ 8:30 ತೋರಿಸ್ತಾ ಇದೆ ನಾವು ಅಲ್ಲಿಗೆ ಹೋಗಿ ರೀಚ್ ಆಗೋದು. ಸೊ ನೆಕ್ಸ್ಟ್ ಎಲ್ಲಾದ್ರೂ ಒಂದ್ ಕಡೆ ಸ್ಟಾಪ್ ಹಾಕಬೇಕು. ತುಂಬಾನೇ ಹೆವಿ ಬಿಸಿಲಿದೆ. ಏನಾದ್ರೂ ಸ್ವಲ್ಪ ನೀರು ಅಥವಾ ಏನಾದ್ರೂ ಕುಡಿಬೇಕು. ತುಂಬಾ ಬಿಸಿಲಿದೆ. ಕುಡ್ಕೊಂಡು ಹೊರಡ್ಬೇಕು. ಇವಾಗ ಇಲ್ಲಿ ಟೀ ಕುಡಿಯೋಣ ಅಂತ ಹೇಳಿ ನಿಲ್ಸಿದೀವಿ. ಗೋಬಿ, ಫ್ರೆಂಚ್ ಫ್ರೈಸ್ ಹಾಗೆ 2 ಟೀ ತಗೊಂಡಿದ್ದೀವಿ. ಟೀ ತಿನ್ಕೊಂಡು ಹಾಗೇನೆ ಟೀ ಕುಡಿದು ಹೊರಡ್ಬೇಕು. ಟೇಸ್ಟ್ ಹೆಂಗಿತ್ತು? ಟೇಸ್ಟ್ ಜಿಗಣಿ ತಗೊಂಡು ಏನಂತಾರೆ? ಚಿಗಳಿ ಏನೇ ಹೋಟೆಲಲ್ಲಿ ನಾವು ತಗೊಂಡಿದ್ದೀವಿ. ಸ್ಪೈಸಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಏನಿದು ಚಿಲ್ಲಿ ಗೋವಾ ಅಂತ ಇದೆ. ದೇಸಿ ಪಾಪ್ಸ್ ಟೇಸ್ಟ್ ಮಾಡಬೇಕು. ಇದೆಲ್ಲ ನೋಡಿದ್ರೆ ಚೈಲ್ಡ್ಹುಡ್ ಮೆಮೊರಿ ನೆನಪಾಗುತ್ತೆ. ಇವಾಗ ಇಲ್ಲಿಂದ ಹೊರಡ್ಬೇಕು. ರೋಡ್ ಎಲ್ಲ ಚೆನ್ನಾಗತ್ತೆ. ಮೊದ್ಲೆಲ್ಲ ಮಣ್ಣು ಇರೋದ್ರಿಂದ ಹೋಗಕ್ಕೆ ಕಲ್ಲು ತೆಗ್ಗು. ಅದು ಮಳೆಗಾಲದಲ್ಲಂತೂ ನಾವು ಹೋಗ್ತಾ ಇರೋದು ಶಿರಾಡಿ ಘಾಟ್. ಸೊ ರೋಡ್ ತುಂಬಾನೇ ಚೆನ್ನಾಗಿದೆ. ಈಗ ಮುಂದೆ ಹೇಗಿದೆನೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಇಲ್ಲಿ ಸ್ಟಾರ್ಟಿಂಗ್ ಅಂತೂ ಚೆನ್ನಾಗಿದೆ. ಸಕಲೇಶ್ಪುರ ದಾಟಿದ್ಮೇಲೆ ಚೆನ್ನಾಗಿ ಮಾಡಿದೆ ರೋಡ್ ಎಲ್ಲ. ದರ್ಶನ ಮಾಡಬಹುದು. ಇವಾಗ ರೀಚ್ ಆಗಿ ಇವಾಗ ತಾನೇ ಬಂದಿದ್ದೀವಿ. ಇದೆ ರೂಮ್. ಇವತ್ತು ಇದೊಂದು ಬಾಲ್ಕನಿ ಕೊಟ್ಟಿದ್ದಾರೆ ಅಲ್ಲ. ಬೆಳಗ್ಗೆ ವ್ಯೂ ಚೆನ್ನಾಗಿರುತ್ತೆ ಅನ್ಸುತ್ತೆ.
ಬೇಡ. ಸೊ ಇವಾಗ ಮಲ್ಗಿ ಬೆಳಗ್ಗೆ ಸ್ನಾನ ಮಾಡಿ ದರ್ಶನ ಮಾಡ್ಕೋಬೇಕು. ಇವಾಗ ರೆಡಿ ಆಗ್ಬಿಟ್ಟು ಹೊರಟಿದೀವಿ ದರ್ಶನಕ್ಕೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ನವಿ ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಯಾಕಂದ್ರೆ ತುಂಬಾ ರಶ್ ಇತ್ತು ನಿನ್ನೆ ರಾತ್ರಿ ನೋಡಿದಾಗ. ನೋಡ್ಬೇಕು ಎಷ್ಟೊತ್ತು ಟೈಮ್ ತಗೊಳುತ್ತೆ ಏನು ಅಂತ. ಸ್ಪೆಷಲ್ ದರ್ಶನ ಹೋಗೋಣ ಅಂತ ಅನ್ಕೊಂಡಿದೀವಿ. ಬನ್ನಿ ಹೋಗೋಣ. ಶೆಕೆ ಜಾಸ್ತಿ ಐತಿ. ದೊಡ್ಡ ದರ್ಶನ ಮುಗಿಸ್ಕೊಂಡ್ ಹೊರಗೆ ಬಂದು ಕಾರ್ ಮ್ಯೂಸಿಯಂ ಹೋಗ್ಬೇಕು. ಕಾರ್ ಮ್ಯೂಸಿಯಂ ಹೋಗ್ಬೇಕಾ? ನೋಡಿರಲ್ಲ ಕಾರ್ ಮ್ಯೂಸಿಯಂ. ಕಾರ್ ಮ್ಯೂಸಿಯಂ ಅದ. ದಿನ ಬೆಳಗ್ಗೆ ಎದ್ಬೇಕಾದ್ರೂ ಹೋಗ್ಬೋದು, ಅದಕ್ಕೆ ಬೇಜಾರಾಗಲ್ಲ. ಅದು ಕಾರ್ ನೋಡಕ್ ಬೇಜಾರಾಗಲ್ಲ ನಿಮ್ಗೆ? ಕಾರ್ ನೋಡಕ್ಕೆ ಬಟ್ ಅಲ್ಲಿ ಏನು ವರ್ಷ ಯಾಡ್ ಆಗ್ತಾ ಹೋಗ್ತಾವ ಏನ್ ಕತೆ? ಆ್ಯಡ್ ಆಗಿರ್ತಾವ, ಹೊಸ ಆ್ಯಡ್ ಆಗಿರ್ತಾವ. ಬಟ್ ಆಗಿಲ್ಲ ಅಂದ್ರೂ ಹಳೆವನ್ನ ನೋಡ್ಬೋದಲ್ಲ ವಾಪಸ್. ಎಲ್ಲಿ ಸಿಗ್ತಾವ ಅಷ್ಟು ಒಟ್ಟಿಗೆ ನೋಡಕ್ ಸಿಗದಂದ್ರೆ. ಓಕೆ, ಇವಾಗ ಫಸ್ಟ್ ದರ್ಶನ ಮಾಡ್ಕೊಂಡ್ ಬರ್ಬೇಕು. ದರ್ಶನ ಆದ್ಮೇಲೆನೆ ಟಿಫನ್ ಏನು ಮಾಡಿಲ್ಲ, ಡೈರೆಕ್ಟ್ ಆಗಿ ದರ್ಶನ ಮುಗಿಸಿ ಏನು ಪ್ರಸಾದ ಅಲ್ಲೇನೆ ತಿನ್ಕೊಂಡ್ ಬರೋಣ ಅನ್ನೋ ಪ್ಲಾನ್ ಇದೆ. ಸೊ ಟೈಮಿಂಗ್ ನೋಡ್ಕೊಂಡು ಅದ್ರ ಮೇಲೆ ಡಿಸೈಡ್ ಮಾಡೋದು. ಇನ್ನ ನೋಡು ಮಂಜಿರೋದು ಅಲ್ಲ. ಅಯ್ಯಪ್ಪ ದೇವ್ರ, ರಶ್ ನೋಡ್ರಿ. ಇಲ್ಲಿ ಕಾಣ್ತಾ ಇರೋದು ಲೆಫ್ಟಿಗೆ ಅಣ್ಣಪ್ಪ ಸ್ವಾಮಿ ಬೆಟ್ಟ. ಎಷ್ಟ್ ಮೆಟ್ಲು ಇರ್ಬೋದು ಇಲ್ಲಿ ಅಂತ ಅಲ್ಲ? ಸ್ಯಾಟರ್ಡೆ ಸಂಡೇ ರಜೆ ನೋಡ್ಕೊಂಡೇ ಬಂದಿರ್ತಾರಲ್ಲ, ಸೊ ಹಂಗಾಗಿ ಎಷ್ಟು ಅಂದ್ರೆ ಇಂತಷ್ಟು ಬೆಳಿಗ್ಗೆ ದರ್ಶನ ಲೇಟ್ ಆಗ್ತದೆ. ಇದಾದ್ಮೇಲೆ ಮಾಡ್ಬೇಕಷ್ಟೇ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು 8:30ಗೆ ನಾವು ದೇವಸ್ಥಾನದಲ್ಲಿ ಇದ್ದಿದ್ದು. 8:30ಯಿಂದ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾಗ 9:30 ಆಗಿತ್ತು. ಸೊ 1 hour ಟೈಮ್ ತಗೊಂಡು. ಎಷ್ಟು ತುಂಬಾ ರಶ್ ಇತ್ತು ಇವತ್ತು, ಸಂಡೇ ಆಗಿದ್ರಿಂದ. ಆದ್ರೂ ದರ್ಶನ ಚೆನ್ನಾಗಾಯ್ತು. ಏನಾದ್ರು ಹೇಳ್ತೀರಾ? ಚೆನ್ನಾಗಾಯ್ತು. ಜನ ಜಾಸ್ತಿ ಇದ್ರು, ಬಟ್ ಆದ್ರೂ ಸ್ಪೆಷಲ್ ದರ್ಶನ ಒಂದ್ ಸ್ವಲ್ಪ ಬೇಗ ಹೋದ್ವಿ. ಚೆನ್ನಾಗಾಯ್ತು. ಇವಾಗ ಸೌತಡ್ಕಕ್ಕೆ ಹೋಗ್ತಾ ಇದೀವಿ. ಸೌತಡ್ಕ ಗಣಪತಿ ದರ್ಶನ ಮುಗಿಸಿ ನೆಕ್ಸ್ಟ್ ಡೈರೆಕ್ಟ್ ಸೌತಡ್ಕಕ್ಕೆ ಹೋಗ್ಬಿಡ್ತೀವಿ. ಫುಲ್ ಕಾಡ್ ಐತಲ್ಲ ಇಲ್ಲಿ. ಗ್ರೀನ್ ಆಗಿ ಈಗೆಲ್ಲ ಚಿಗುರೋ ಟೈಮ್ ಅಲ್ರಿ. ಈ ಚಿಗುರು ಯಾವಾಗ ಉದುರ್ತವೆ? ಈ ಉದುರಿ ಚಿಗುರು ಈಗ ಈ ಸ್ಟಾರ್ಟಿಂಗ್ ಇದೆ ಇವಾಗ. ಚಿಗ್ರಿ ಮಾವಿನಕಾಯಿ ಎಲ್ಲ. ಲಾಸ್ಟ್ ಟೈಮ್ ಏನೋ ತಗೊಂಡಿದ್ವಲ್ಲ ಬಾದಾಮಿ. ಈಗ ಅಲ್ಲೇ ಹೋಗ್ತೀವಿ ನಾವು, ಅದೇ ರೋಡ್ ಇದೆ. ಬಿ ಫ್ರೆಂಡ್ ಅವನು ಬಂದಿದ್ದ ಅನ್ಸುತ್ತಲ್ಲ, ಅದೇ ರೋಡ್ಗೆ ಹೋಗೋದೀಗ ನಾವು. ಬಟ್ ಚೆನ್ನಾಗೈತಿ ರೋಡ್ ಇದು. ಒಬ್ರು ಅವ್ರು ನೋಡೋರಿಲ್ಲ.
ತಗೊಳ್ತೀರಾ? ಇವಾಗ ಸೌತಡ್ಕ ದರ್ಶನ ಆಯ್ತು ಗಣೇಶಂದು.